ಎಲ್ಲರಿಗೂ ನಮಸ್ಕಾರ. ಹೊಸ ವಿಡಿಯೋಗೆ ಸ್ವಾಗತ. ನೀವೆಲ್ಲರೂ ಇನ್ಸ್ಟಾಗ್ರಾಮ್ ನೋಡಿರ್ಬೋದ, ಡಿಜಿ ಆಗಿರೈತೆ ಅಂತೇಳಿ ಈಗೀಗ ಟ್ರೆಂಡಿಂಗ್ ಆಗುಂತೈತಿ. ನಾವ ಮಾಡಿದ ವಿಡಿಯೋ ಏನಪ್ಪಾ, ಅತ್ಯಂತ ವಿಶೇಷ ಟೇಸ್ಟ್ ಐತಿ. ಮತ್ ಇವ್ರ ಮನಸ್ಸು ಹಂಗ ವಿಶೇಷ ಐತಿ. ನಮ್ದ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜ್ ಮುಂದೆ ಐತಿ, KMC ಬ್ಯಾಕೆಟ್ ರೋಡ್. ಬರ್ರಿ ಅಣ್ಣನ ಕಡೆ ಮಾತಾಡೋಣ. ಎಲ್ಲಾರು ಬರೀ ಅವ್ರ ಟೇಸ್ಟ್ ನೋಡ್ಯಾರ, ಅವ್ರ ಕಡೆ ಮಾತಾಡಿ ಅವ್ರ ಮನಸ್ಸು ಹೆಂಗೈತೆ ಅಂತ ತಿಳ್ಕೊಳ. ಅಣ್ಣ ನಮಸ್ಕಾರ. ನಮಸ್ಕಾರ ಸರ್. ಬರೋಣ. ಮತ್ತೆ ನಿಮ್ಮ ಎಗ್ ರೈಸ್ ಫುಲ್ ಫೇಮಸ್ ಆಗೈತಿ. ಹೌದ್ರಿ ಅಣ್ಣ. ನಿಮ್ಲಿಂದ ಏನ್ರಿ ಪದ ಅಂತಾರಲ್ಲ, ಅಡಿಗೆ ಒಂದ್ ಪ್ರೀತಿಲಿಂದ ಮಾಡ್ಬೇಕ. ಅಡಿಗೆ ಪ್ರೀತಿಲಿಂದ ಮಾಡಿದ್ರೆ ರುಚಿ ಆಗ್ತೈತೆ ಅಡಿಗೆ. ಏನ್ ಹಾಕ್ತೀರಣ್ಣ ನೀವು? ಏನಿಲ್ಲ ಅಣ್ಣ, ಅದ ಪ್ರೀತಿ ವಿಶ್ವಾಸ, ಇವ ಎರಡು ಹಾಕೋದಣ್ಣ. ಮತ್ ನಿಮ್ದು ಸ್ಪೆಷಲ್ ಬಾಹುಬಲಿ ರೈಸ್ ಅಂತ ಐತಿ. ಅದು ಹುಡುಗರೆಲ್ಲ ಫುಲ್ ಒಂದ್ ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೇಕು. ಯಾಕಂದ್ರೆ ಎಲ್ಲಾರು ಒಂದ್ ಬಾಹುಬಲಿ ಕೂಡ ಹೌದು. ಏನಂತ ಬಾಹುಬಲಿ ಅಂತ ಹೇಳಿ. ಬಾಹುಬಲಿ ಅಂದ್ರೆ ಏನಿಲ್ಲ, ಇದು ಒಂದ್ 2 ವರ್ಷದಿಂದ ಒಂದು ಹುಡುಗ ಕಾಲೇಜ್ ಹುಡುಗರು ಬಿಟ್ಮೇಲೆ ಒಂದ್ 30 ರೂಪಾಯಿ ತೊಗೊಂಬಂದ, ಒಂದ್ ಹಾಫ್ ರೈಸ್ ಕೊಡ್ರಿ ಅಂತ. ನೆಕ್ಸ್ಟ್ ಡೇ ಅದ 30 ರೂಪಾಯಿ ರೈಸಿಗೆ ಇನ್ನೂ 10 ರೂಪಾಯಿ ಜಾಯಿಂಟ್ ಮಾಡಿ ಒಂದ್ ಫುಲ್ ರೈಸ್ ತಗೊಂಡ್ರು. ಅದ್ರ ನೆಕ್ಸ್ಟ್ ಡೇ ಮತ್ತೆ 50 ರೂಪಾಯಿ ಜಮಾ ಆತ ಅವ್ರ ಕಡೆ. ಸೊ ಅಣ್ಣ 50 ರೂಪಾಯಿ ರೈಸ್ ಕೊಡ ಅಂತ ಒಂದ್ ದೊಡ್ಡ ಪ್ಲೇಟ್ನಾಗ ಹಾಕಿ ರೈಸ್ ಕೊಟ್ರೆ, ಏನಣ್ಣ ಬಾಹುಬಲಿ ಇದ್ದಂಗ ಐತಿ ರೈಸ್ ಇದ ಅಂತ. ಅವಾಗಿಂದ ಬಾಹುಬಲಿ, ಅವಾಗ್ಲಿಂದ ಸ್ಟಾರ್ಟ್ ಆತನ ಬಾಹುಬಲಿ ಅಂತೇಳಿ. ಇದು ಕಾನ್ಸೆಪ್ಟ್ ನಿಂದ್ರಲೇ ಇಲ್ಲಣ್ಣ. ಇದು ಬಾಹುಬಲಿ ಹಂಗ ರನ್ನಿಂಗ್ ಸಕ್ಸಸ್ಫುಲ್ ಒಳಗ ಐತನ. ಹೈಯೆಸ್ಟ್ ನಾನು ಈ ಅಂಗಡಿ ಒಳಗೆ ಸೇಲ್ ಮಾಡೋದು ಬಾಹುಬಲಿ ರೈಸ್. ಬಾಹುಬಲಿ ಬಿಟ್ಟು ಮತ್ತೆ ಏನೇನೇ ಸ್ಪೆಷಲ್ ರೈಸ್ ಐತಣ್ಣ, ಚಿಕನ್ ಫ್ರೈಡ್ ರೈಸ್ ಐತಿ, ಬಾಯ್ಲ್ಡ್ ಎಗ್ ರೈಸ್ ಐತಿ, ಆಮೇಲೆ VIP ರೈಸ್ ಅಂತ ಐತಣ್ಣ. ಸ್ವಲ್ಪ ಫ್ರೀ ಇದ್ದಾಗ ಮಾಡಿ ಕೊಡ್ತೀನಿ ಅಣ್ಣ. VIP ರೈಸ್ ಏನಣ್ಣ, ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿ ಕೊಡ್ತೀನಿ ಅಣ್ಣ. ರೈಸ್ ತಿಂದ್ಮೇಲೆ ಮಜಾ ಕೊಡ್ತೀನಿ. ಹೆಸರೇ VIP ರೈಸ್. VIP ರೈಸ್ ಮಾಡೋಣ ಮಾತಾಡ್ಸ. ಇನ್ನೊಂದ್ ಏನಂದ್ರ ನಿಮ್ ನೋಡಿದ್ ನಾನು, ಇಲ್ಲಿ ಬಂದ್ ಹುಡುಗರು ಡಬ್ಬಿ ತಗದ್ ತಿಂತಾರ. ಬೇರೆ ಕಡೆ ಎಲ್ಲಾ ಹಿಂಗ್ ಡಬ್ಬಿ ತಗದಿ ಬೇರೆ ಹೊರಗಿಂದೆಲ್ಲ ತರಬೇಡ್ರಿ ಅವೆಲ್ಲ ಹೇಳ್ತಾರ. ನಿಮ್ದು ಅದು ಒಂದ್ ವಿಶೇಷ ನೋಡಿ, ನೀವು ಎಲ್ಲಾ ಹೊರಗಿಂದ ಬಂದ್ ತಿನ್ನಾಕುಂತಾರ ಹುಡುಗರು. ನಡೀತಣ್ಣ, ಅದಕ್ಕೇನೈತಿ. ಜಗ ಅಂತೂ ನಂದಲ್ಲಣ್ಣ, ನಾನು ದುಡ್ಕೊಳಕ್ ಬಂದಿನಿ. ಅವ್ರಿಗೂ ಒಂದ್ ಜಗ ಬೇಕಾಗಿರ್ತೈತಿ, ನೇಳಬೇಕಾಗಿರ್ತೈತಿ. ಇಲ್ಲ ಅಂದ್ರೆ ಬಿಸ್ಲಾಗ ಅಲ್ಲೇ ಎಲ್ಲ ಕುಂತು ತಿನ್ಬೇಕಾಗ್ತೈತಿ. ಇವ್ರು ಕುಂತ ತಿಂದ್ರ ಅಂದ್ರೆ ಪ್ಲೇಟ್ ಕೊಡ್ತೀನಿ, ನೀರ್ ಬೇಕಂದ್ರೆ ನೀರ್ ಕೊಡ್ತೀನಿ. ನಂದು ಒಂದ್ ಏನ್ರ ಐಟಮ್ ಸೇಲ್ ಆದ್ರಾಗ್ಲಿ ಬಿಟ್ರೆ ಬಿಡ್ಲಿ, ನಾ ಅದ್ರ ಬಗ್ಗೆ ತಿಳಿ ಕಳ್ಸ್ಕೊಂಡು ಕುಂತು ತಿನ್ನೋರ್ಗ ಒಂದ್ ದಾರಿ ಮಾಡಿ ಕೊಡ್ತೀನಿ. ಹಸ್ಕೊಂಡ್ ಬಂದಿರ್ತಾರ, ಕುಂತು ಜಗ ಹುಡುಕ್ತಿರ್ತಾರ. ಕೆಲವೊಬ್ಬರು ನಾಚ್ಕೊಂತಾರ ತಿನ್ನಾಕಂತ ಬಂದ್ ನಮ್ ಕಡೆ ನಾಚ್ಕೋದ್ ಗಿಚ್ಕೋದೇನು ಬಂದ್ ಕುಂತ್ರಣ ಪ್ಲೇಟ್ ಹಚ್ಕೊಳ್ಳಿ ಅಂತ ಕೇಳ್ಬಿಡ್ತೇವೆ. ಅದೊಂದ್ ಸಿಸ್ಟಮ್ ಅಣ್ಣ. ನಾವಂತೂ ಎಲ್ಲೆಲ್ಲ ಹೋಗಿರ್ತೀವಿ, ಎಲ್ಲಾ ಅನುಭವಿಸಿರ್ತೀವಿ. ಇಲ್ಲಣ್ಣ ಹೆಣ್ಮಕ್ಳು ತಗೊಳ್ರಿ ಬಿಡ್ರಿ, ಬೇಕಾದ ದಿವ್ಸ ಬಂದ್ ದಿವ್ಸ ಊಟ ಮಾಡ್ರಿ. ನಂದ್ ಅಂಗಡಿ ಒಳಗ್ ಕುಂತ ಬೇಕಾರೆ ಮತ್ತೆ ಸ್ಟೂಲ್ ತಗೋರಿ, ಒಂದ್ ನೀರ್ ಬೇಕಾ ನೀರು ನಾನಕ್ ಕೊಡ್ತೀನಿ. ಕುಡ್ರಿ ತಿನ್ರಿ ರಾಮ್ ಮಜಾ. ನಾ ಅದ್ರ ಬಗ್ಗೆ ಯಾವ್ದೇ ತರದ್ದು ನಮ್ ಕಡೆ ಪ್ರಾಬ್ಲಮ್ ಇಲ್ಲ. ಇನ್ನೊಂದು ಕೇಳಿದ್ವಿ ನಾವು, ನೀವು ಬೇಕಾದ್ರೆ ಅನ್ನ ಹಾಕ್ತಿರ ಕೊಡ್ತೀವಣ್ಣ, ಕೇಳಿದ್ರೆ ಕೊಡ್ತೀವಣ್ಣ. ಅದಕ್ಕೇನಿಲ್ಲ, ಅದಕ್ಕೆ ರೊಕ್ಕ ಕೇಳಂಗಿಲ್ಲ. ಏನ್ ಒಂದು ತನ್ನಕಣ ರೊಕ್ಕ 15 10-20 ರೂಪಾಯಿ ಕೇಳ್ಕೊಂಡ್ ಕುಂದ್ರೋದನ್ನ ಹೋಟೆಲ್ ತುಂಬ್ತಿರ್ತೀನಿ. ಸಾಕು ನಮ್ಗೆ ನೆನಿ ಸೋಕಾರ ಸಾಕು, ಇಷ್ಟ ಅಣ್ಣ. ಫುಲ್ 40, ಹಾಫ್ 30. ಒಂದ್ ಫುಲ್ ಏನ್ ಬಾಹುಬಲಿ ಕೊಡ್ಲ 50. ಅಣ್ಣ ಮತ್ ನಿಮ್ ಕಡೆ ಸ್ಟೂಡೆಂಟ್ಸ್ ಇವತ್ತು ರೊಕ್ಕ ಇಲ್ಲ ನಾಳೆ ಕೊಡ್ತೀನಿ ಅಂದ್ರೆ ಹಂಗ ಬಿಟ್ಟು ಕಳಿಸ್ತೀರ? ನಡೀತಣ್ಣ, ರೊಕ್ಕ ಇದ್ದವ್ರಗ ಕೊಡ್ಬೇಕಂತ ಏನಿಲ್ಲ ಅಣ್ಣ. ಬಟ್ಟೆ ಹಸ್ದವ್ರು ಕೊಟ್ರ ಸಾಕು. ರೊಕ್ಕಕ್ಕಂತೂ ನಿಂತಿಲ್ಲಣ್ಣ. ನಿಮ್ಗ ಲಾಸ್ಟ್ ಟೈಮ್ ಒಂದ್ ಮಾತು ಇದ್ದೇನ, ರೊಕ್ಕಕ್ಕಂತೂ ನಿಂತಿಲ್ಲಣ್ಣ. ಏನಣ್ಣ, ನಮ್ ಕಡೆ ಎಷ್ಟ್ ಆಕೈತಿ ಅಷ್ಟು ಸಹಾಯ. ನಾನ್ ಮೊದ್ಲ ಕೆಲ್ಸ ಮಾಡೋಬೇಕಾರ ನನ್ ಕಡೆ ಅಷ್ಟ್ ಬಜೆಟ್ ಇರ್ತಿದ್ದಿಲ್ಲ ಅಣ್ಣ. ದುಡಿಯೋದು ಒಂದ್ ಸಣ್ಣ ಪಗಾರ ನನ್. ಈಗ ಒಂದ್ ಸ್ವಲ್ಪ ನಂದು ಫೇವ್ರೇಟ್ ಅಣ್ಣ, ಕುಕ್ ಮಾಡೋದು ನನ್ ಫೇವ್ರೇಟ್ ಅಣ್ಣ. ಮೊದ್ಲು ನಮ್ಮ ಮಹೀಂದ್ರ ಸುತಾರಿ ಒಳಗ ಸ್ವಲ್ಪ ಕಮರ್ಷಿಯಲ್ ವೆಹಿಕಲ್ ಸೂಪರ್ವೈಸರ್ ಇದ್ದೆ ಅಣ್ಣ. ಸೂಪರ್ವೈಸರ್ ಇದ್ದೆ. ನನಗೆ ಅವಾಗ್ಲಿಂತ್ರನು ಕುಕ್ ಮಾಡೋದು ಭಾಳ ಅಂದ್ರೆ ಭಾಳ ಇಷ್ಟ. ನಂದು ITI ಮುಗಿದು ಮಾಡಿ ಬೇರೆ ಮಹೀಂದ್ರ ಕಂಪನಿ ಕೆಲಸ ಮಾಡಿ 2 ವರ್ಷ. ಅದಕ್ಕಿಂತ ಮುಂಚೆ KSRTC ಒಳಗೆ ಒಂದು ಅಪ್ರೆಂಟಿಸ್ ಮಾಡಿದ್ವಣ್ಣ. ಅದಕ್ಕಿಂತ ಮುಂಚೆ BRT ಚಿಗರಿ ಬಸ್ ಟಿಕೆಟ್ ಕೊಡ್ತಿದ್ವಣ್ಣ ಫಸ್ಟಿಗೆ. ಅಲ್ಲೊಂದು 6 ತಿಂಗಳ ಮಾಡಿದೇವಣ್ಣ. ಇದು ಎಗ್ ರೈಸ್ ಮಾಡ್ಬೇಕಂತ ಹೆಂಗ್ ಬಂದ? ಎಗ್ ರೈಸ್ ಅಂತ ಏನಿಲ್ಲ ಅಣ್ಣ, ನನಗ್ ಒಟ್ಟು ಅಡಿಗೆ ಮಾಡೋದೊಂದು ಹುಚ್ಚಣ್ಣ ಮೊದ್ಲಿಕ್ಲಿಂತ್ರು. ಮನಿ ಒಳಗ ಬ್ಯಾಚುಲರ್ ಅಣ್ಣ. ನನ್ನ ಅಕ್ಕನ ಮದ್ವೆ ಆತ, ಮಮ್ಮಿ ನಾನು ಇಬ್ರ ಮಂದಿ ಮನಿ ಒಳಗ. ಸೊ ಹಿಂಗಾಗಿ ಏನೋ ಒಂದ್ ಮಾಡ್ಕೊಂಡ್ ತಿನ್ಬೇಕಂತಂದ್ರು ನಾನೇ ಎಕ್ಸ್ಪೀರಿಯನ್ಸ್ ಮಾಡ್ಕೊಂತಿದ್ದೆ ಅಣ್ಣ. ಮದ್ವೆ ಆದ್ಮೇಲೆ ನಮ್ ಮಿಸಸ್ ಕೇಳಿದೆ ಅಣ್ಣ ಮಾತು, ಹಿಂಗ್ ಹೋಟೆಲ್ ಮಾಡ್ಬೇಕು ಅನ್ನೋ ಆಸೆ ಐತಿ ಅಂತ. ಮಿಸಸ್ ಸಾಥ್ ಕೊಟ್ರಣ್ಣ. ಸಾಥ್ ಕೊಟ್ಮೇಲೆ ಇವತ್ತು ಮನ್ಯಾಗ ತಾಯಿ ನನ್ ಹೆಂಡತಿ ಇವ್ರಿಬ್ರು ಸಾಥ್ ಕೊಟ್ಟಿದಾಗ ಇವತ್ತು ಈ ಮಟ್ಟಕ್ಕೆ ಬೆಳೆದ. ಏನಣ್ಣ, ಒಂದ್ ತುತ್ ದುಡಿತೀನಿ, ಒಂದ್ ತುತ್ ಹೊಟ್ಟಿಗೆ ಹಾಕೈತಿ, ಬಟ್ಟಿಗೂ ಹಾಕೈತ್ರಪ್ಪ, ಸಾಕ್ರೆ ಹೆಚ್ಚಿಂದ ಆಸೆ ಇಲ್ಲ. ನೀವೆಲ್ಲ ಇಲ್ಲಿ ಸ್ಟೂಡೆಂಟ್ ಫೇವರೇಟ್ ನೀವು? ಹೌದಾ. ದರ್ಶನ ಅಣ್ಣ ಅಂಕಿನ DG ಅಣ್ಣ ಅಂತ ಅನ್ನೋದು. DG ಅಂದ್ರೆ ಡಿ ಅಂದ್ರೆ ಡಿ ಅಂದ್ರೆ ನನ್ನ ಹೆಸರು ದರ್ಶನ್ ಅಂತ. G ಅಂದ್ರೆ ಅಪ್ಪಾರ ಹೆಸರು. ಅಪ್ಪಾರ ಹೆಸರ
ನಾವ್ ಮರ್ತಿದ್ವಣ ಮರ್ತಿದ್ವಿ ಅಂತಂದ್ರೇನ ಇನ್ನು ಏನ್ ಹೆಸರು ಮಾಡಿಲ್ಲ ಅಪ್ಪರದ ಹೆಸರು ಏನ್ ಯಾರು ಗೊತ್ತಿದ್ದಿಲ್ಲ ಸೊ ಎಲ್ಲಾರು ಕೇಳಿದ್ರೆ ಡಿಜಿ ಅಂದ್ರೆ ಏನಂತ ಅಪ್ಪರ ಹೆಸರು ಸೊ ಇದು ಬಾಯಿ ಒಳಗೆ ಕಂಟಿನ್ಯೂ ಇರ್ತದೆ ಈಗ ವಿ ಐ ಪಿ ರೈತನ ಹಾ ವಿ ಐ ಪಿ ಪ್ರೈಸ್ ನಿಮ್ದು ಇದು 90 rupees ಅಣ್ಣ ಇದು 90 rupees ವಿ ಐ ಪಿ ರೈಸ್ ಇದೆಲ್ಲ ಟೈಮ್ ಮಾಡಕ್ ಆಗಂಗಿಲ್ಲ ಇಲ್ಲ ಅಣ್ಣ ಇದು ಸ್ವಲ್ಪ ರಶ್ ಇದ್ದಾಗ ಆಗಂಗಿಲ್ಲ ಅಣ್ಣ VIP ರೇಸ್ ಮಾಡಕ್ಕೆ ಬಾಳ ಕೈ ಹಿಡಿತೈತಣ್ಣ ನೀವು ಒಬ್ಬರ ಮೇಂಟೈನ್ ಮಾಡ್ತೀರಿ ಎಲ್ಲ ಹಾ ಅಣ್ಣ ಎಲ್ಲ ಓಪನ್ ಅಣ್ಣ ಸರಿಪ್ಪ VIP ರೈಸ್ ಒಳಗೂ ಕ್ವಾಂಟಿಟಿ ಜಾಸ್ತಿ ಬರುತ್ತೆ ನಿಮ್ಗೆಲ್ಲ ರೈತ ಒಬ್ಬರ ಕಡೆ ತಿನ್ನಕ್ ಆಗಂಗಿಲ್ಲ ಅಲ್ಲೇ ಆಗಂಗ ಇಟ್ಟು ಬೇಕಾ ಅಣ್ಣ ಹೊಟ್ಟಿ ಹಚ್ಚಿದ್ರು ಒಂದು ತಿನ್ಬೋದು ಆರಾಮಣ್ಣ ಹಾ ವೆಜ್ ಐತಿ ನಿಮ್ ಕಡೆ ವೆಜ್ ಐತಣ್ಣ ವೆಜ್ ಸಪರೇಟ್ ಹಾ ಸರ್ ನೀವ ಇಲ್ಲೇ ನಿಮ್ ಕಾಲೇಜ್ ಮುಂದೆ ಐತಿ ನೀವು ಡೈಲಿ ಇಲ್ಲೇ ಬರ್ತೀವಿ ವಿಡಿಯೋ ನೋಡಿರ್ಬೋದು ನೀವು ಇನ್ಸ್ಟಾಗ್ರಾಮ್ ಫೇಮಸ್ ಆಗಿರೋದು ಆ ಪ್ರಕಾರ ಟೇಸ್ಟ್ ಐತು ನಾವು ವಿಡಿಯೋ ಮಾಡಿದ ಪ್ರಕಾರ ಆಯ್ತಣ್ಣ 100% ಆಯ್ತು ನಾವೀಗ 2 ವರ್ಷ ಆತಣ್ಣ ಕಾಲೇಜ್ ಸ್ಟಾರ್ಟ್ ಹಾ ಸ್ಟಾರ್ಟ್ ಆಗಿಂದ ಇಲ್ಲೇ ತನ ಸ್ಪೆಷಲ್ ಕಡಿಮೆ ರೊಕ್ಕ ಒಳಗ ಹುಡುಗರಿಗೆ ಹೊಟ್ಟೆ ತುಂಬಾ ರೈಸ್ ಕೊಡ್ತಾರ ಹೊಟ್ಟಿ ತುಂಬುದಷ್ಟ ಅಲ್ಲ ಟೇಸ್ಟ್ ಇರ್ಬೇಕು ಮೇನ್ ಟೇಸ್ಟ್ ಮಾತ್ರ 100% ಟೇಸ್ಟ್ ಐತಿ ಇಲ್ಲಿ ತಿಂದು ಬೇಕಾದ್ರೆ ಹುಡುಗರ ಕೇಳೋಣ ಇನ್ನು ಚಲೋ ಐತಿ ಹುಡುಗರಿಗೆಲ್ಲ ಬೆಸ್ಟ್ ಹುಡುಗರು ಇಲ್ಲೇ ಬರೋರ್ ಎಲ್ಲಾರು ಆಲ್ಮೋಸ್ಟ್ ಆಲ್ ಸ್ಟೂಡೆಂಟ್ಸ್ ಬರ್ತಾರ ಇಲ್ಲಿ ನೋಡ್ರಿ ಇಲ್ಲೆಲ್ಲ ನಿಂತಾರ ಇವ್ರು ನಾಚ್ಕೊಳಕ್ ಬಂದಾರ ಅವ್ರು ಬರಾಕ ಮಾತಾಡ್ದಿ ನೀವೆಲ್ಲಿಂದ RM ಜಯನಗರದಿಂದ ನಾನು ಈ ಕಾಲೇಜ್ ಇಲ್ಲಿ ಸಿಗೋಂಗ ಇಲ್ಲಿ ಇಷ್ಟ ಅಂಗಡಿ ಇರ್ಬೋದಣ್ಣ ಇಲ್ಲ ಆದಂಗೆ ಎಲ್ಲಿ ಹಂಗಿಲ್ಲ ನಾವು ಈ ಕಾಲೇಜಿಗೆ ಬರಕ್ 1.5 ವರ್ಷ ಆತ ಅವಾಗಿಂದ ಸ್ಟಾರ್ಟಿಂಗ್ ಇಂದ ಹಿಡಿದು ಇಲ್ಲೇ ತಿನ್ನತೀವಿ ಬೇರೆ ಕಡೆನೂ ಟೇಸ್ಟ್ ಮಾಡಿವಿ ಆದ್ರೆ ಇಲ್ಲ ಅನ್ಸದಂಗ ಪರ್ಫೆಕ್ಟ್ ರೈಸ್ ಎಲ್ಲಿ ಸಿಗಲ್ಲ ಅಲ್ಲಿ ಟೇಸ್ಟ್ ಆಗಿರ್ಬೋದು ಕ್ವಾಲಿಟಿ ಕ್ವಾಂಟಿಟಿ ಕ್ಲೀನಿಂಗ್ ಆಗಿರ್ಬೋದು ಎಲ್ಲ 1 ನಂಬರ್ ಅನಿಸ್ತೈತಣ್ಣ ಕ್ಲೀನಿಂಗ್ ಅಷ್ಟೇ ಅವ್ರ ಮಾತ ಅವ್ರು ನೋಡಿದ್ರೆ ಅವ್ರ ಮಕ ನೋಡಿದ್ರೆ ಈ ಅಂಗಡಿಗೆ ಬರ್ಬೇಕು ಅನಿಸ್ತೈತಣ್ಣ ಅವ್ರ ಮಾತಾಡೋದು ಒಬ್ಬೊಬ್ಬ ಕಸ್ಟಮರ್ಗೆ ಹೆಂಗ್ ಮಾತಾಡ್ತಾರಂದ್ರೆ ಅದ ಅವ್ರನ್ನ ಇಲ್ಲಿ ಮಠ ತಗೊಂಬಂದೈತೆ ಅಂತ ಹೇಳ್ಬೋದು ನೋಡ್ರಿ ಒಂದ್ ನೆಗೆಟಿವ್ ಮಾರ್ಕ್ ಇಲ್ಲಾರದ ಎಗ್ ರೈಸ್ ಅಂಗಡಿ ನಡೆಸೋದಂದ್ರೆ ಮೇನ್ ಎಗ್ ರೈಸ್ ಅಂಗಡಿ ಆಗಿರೋದನ್ನ ಕ್ಲೀನ್ ಇಲ್ಲ ಅದಿಲ್ಲ ಹೈಜೀನ್ ಇಲ್ಲ ಅಂತಾರೆ ಮತ್ ಇನ್ನೊಂದ್ ಏನಂದ್ರೆ ಹೈಜೀನ್ ಇಲ್ಲ ಅಂತಾರೆ ಬಟ್ ನಾವೇನ್ ಹೇಳೋದಂದ್ರ ಬೇರೆ ಹ್ಯಾಂಡ್ಸ್ ಬರೀ ಈಗ ಕ್ಲೀನ್ ಇಟ್ಟುಕೊಂಡು ನೀವು ಅಡಿಗೆ ಮಾಡಿದ್ರೆ ಮನ್ಯಾಗ ಯಾರು ಗ್ಲೌಸ್ ಹಾಕೊಂಡು ಮಾಡ್ತಾರ್ರಿ ಪ್ಲಾಸ್ಟಿಕ್ ಗ್ಲೌಸ್ ಹಾಕೊಂಡು ಮಾಡೋದ್ರಲ್ಲಿಂತ ಬೇರೆ ಹ್ಯಾಂಡ್ಸ್ ಪ್ಲಾಸ್ಟಿಕ್ ಗ್ಲೌಸ್ ಮತ್ತೆ ನೀವು ಪ್ಲಾಸ್ಟಿಕ್ ತಿನ್ನಾಕ ಕುಂತಿರಲ್ಲ ಪ್ಲಾಸ್ಟಿಕ್ ಗ್ಲಾಸ್ನಾಗ ಹಾಲು ಕುಡಿಬೇಡ್ರಿ ನೀರ್ ಕುಡಿಬೇಡ್ರಿ ಬಿಸಿನೀರ್ ಕುಡಿಬೇಡ್ರಿ ಅಂತೀರಿ ಪ್ಲಾಸ್ಟಿಕ್ ಗ್ಲೌಸ್ ಹಾಕೊಂಡೆ ಕೆಲಸ ಮಾಡಂತೀರಿ ಏನಿದು ಜನ್ಜಿ ವಿಚಾರ ಬೇರ್ ಹ್ಯಾಂಡ್ಸ್ ಇಸ್ ಬೆಟರ್ ದನ್ ಗ್ಲೌಸ್ ಹ್ಯಾಂಡ್ ನಾವ್ ಅನ್ನೋದು 40 ಹಾಫ್ 30 ಸ್ಪೆಷಲ್ VIP ರೈಸ್ ಅಂತ ಹೆಂಗ್ ಮಾಡ್ಯಾರಪ್ಪ ಅಂದ್ರ ನಾನ್ ನೋಡಿದ ಫಸ್ಟ್ ಬಾಯ್ಲ್ ಟೈ ಮಾಡ್ಕೊಂಡು ಆಮೇಲೆ ಕಾಂದಾ ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಂಡು ಆಮೇಲೆ ಚಿಕನ್ ಪೀಸ್ ಇದು ಬಾಹುಬಲಿ ರೈಸ್ ಅವೆಲ್ಲ ಮಿಕ್ಸ್ ಮಾಡಿ VIP ರೈಸ್ ಅಂತ ಮಾಡ್ಯಾರ ಟೇಸ್ಟ್ ನೋಡಿದ್ರೆ ನಾವಂದ್ರು ಹಾನೆಸ್ಟ್ ರಿವ್ಯೂ ಕೊಡ್ ನಾವಂದ್ರು ಹಾನೆಸ್ಟ್ ರಿವ್ಯೂ ಕೊಡ್ತೀವಿ ಫುಲ್ 40 ಹಾಫ್ 30 ಯಾಕಂದ್ರ ನಾವು ಇದ್ರೇನ್ ರೊಕ್ಕದ್ಲಿಂದ ಮಾಡಕೊಂತಿಲ್ಲ ನಮಗೆ 3 ಫುಲ್ ಅಲ್ಲ ಯಾರ್ದು ಬಂದು ಇವತ್ತು ಮಾಡಿಲ್ಲ ಮಾಡಿ ಸ್ಪೆಷಲ್ ಮಾಡಿಲ್ಲ ಎಷ್ಟ್ರಿ 3 ಬರ್ಡೆ ಎಸ್ ಇನ್ನೇನ್ ಟೇಸ್ಟ್ ಅಂದ್ರೆ ಯಾರಿಗಾರ ಪುರ್ಸತ್ ಇತ್ತಂದ್ರ ನಿಂತ VIP ರೈಸ್ ಮಾಡ್ಕೊಂಡು ಹೋಗ್ರಿ ನಿಂತ ಪುರ್ಸತ್ ಇತ್ತು ಮಾಡ್ಕೊಂಡು ಹೋಗ್ರಿ ಯಾಕಂದ್ರೆ ಮಾಡಂಗಿಲ್ಲ ಅಂತ ವೇಟ್ ಮಾಡ್ಬೇಕು ವೇಟ್ ಮಾಡಿ ಮಾಡ್ಕೊಂಡು ಹೋಗ್ರಿ ಕರೆಕ್ಟ್ ತೋರ್ತದೆ ಕರೆಕ್ಟ್ ನೋಡ್ರಿ ಹೆಂಗಿರ್ತದೆ ಅಂತ ಮಾಡಕ್ ಪುರ್ಸತ್ ಇರಂಗಿಲ್ಲ ಹನ್ನೊಂದು ಟೈಮಿಂಗ್ ಬೆಳಗ್ಗೆ 11:30 ಬಂದ ಎರಡು ಸ್ಪೆಷಲ್ ರೀ ಅಲ್ಲೇ ಫುಲ್ ರಾತ್ರಿ ಇರಂಗಿಲ್ಲ ಬಡ ಬಾದ್ಯಾ
₹60 ಸ್ಪೆಷಲ್. ಅಂತ ಟೇಸ್ಟ್ ಐತಿ ಖತರ್ನಾಕ್ ಟೇಸ್ಟ್. ಅಣ್ಣ ನಡಕ್ ಬಾಹುಬಲಿ ಬಂದ್ ಮಾಡಿದ್ರಂತದ. ಹೌದಣ್ಣ, ಸ್ವಲ್ಪ ಸಿಲಿಂಡರ್ ಪ್ರಾಬ್ಲಮ್ ಆಗಿತ್ತಣ್ಣ. ಅವಾಗ ಇಡ್ಲಿ ಒಲಿ ಮ್ಯಾಗ ಮಾಡ್ತಿದ್ವಿ ಅಡಿಗೆ. ಅದ್ರ ಸಂಬಂಧ ಎಲ್ಲರಿಗೂ ರೈಸ್ ಮುಟ್ಬೇಕಣ್ಣ. ನಾ ಬರೀ ಬಾಹುಬಲಿ ಕೊಟ್ಕೊಂತ ಹೋಗ್ಬಿಟ್ರೆ ಆಗಿನ ಟೈಮ್ ರೈಸ್ ಖಾಲಿ ಆಗ್ಬಿಡ್ತೈತಣ್ಣ. ನೆಕ್ಸ್ಟ್ ಬರೋ ಕಸ್ಟಮರ್ ರೈಸ್ ಇರಂಗಿಲ್ಲ. ಇಲ್ಲ ನನ್ನ ಅಡಿಗೆ ಸ್ಲೋ ಆಗ್ತಿತ್ತು. ಇಡ್ಲಿ ಮ್ಯಾಗ ಮಾಡ್ತಿದ್ದಾರ ಸ್ಲೋ ಆಗ್ತಿತ್ತು. ಅದ್ರ ಸಂಬಂಧ ನಾ ಬಾಹುಬಲಿ 20 ದಿವಸ ಬಂದ್ ಮಾಡಿದ್ದೆ. ನನಗ ಬೇಜಾರ ಅನಿಸ್ಬಿಡ್ತಾನ ಅದ. ಬೇಡ ಬೇಡ ಸರಿ ಕಡೆ ಏನಾಕೈತಿ ಆಗ್ಲಿ ನೋಡೋಣ ಅಂತ. ಯಾಕಣ್ಣ ಬೇಜಾರ ಯಾಕ? ಹುಡುಗರು ಸಂಬಂಧ, ಹುಡುಗರು ಬಾಹುಬಲಿ ಇಲ್ಲಾಂದ್ರೆ ವಾಪಸ್ ಹೊಂಟ್ಬಿಟ್ಟ. ಒಂದ್ ಪ್ಲೇಟ್ನಾಗ ಹಂಗ ಈ ತರ ಒಂದ್ ಬಾಹುಬಲಿ ಅಲ್ಲ ತೋರ್ಸಲ್ಲ. ಒಂದ್ ಪ್ಲೇಟ್ನಾಗ 2-3 ಮಂದಿ ತಿಂತಾರ. ಅದ್ರ ಸಂಬಂಧ ಅದ್ ನೋಡಾಕ ಖುಷಿ. ಅವ್ರ ಕುಂತ ಗ್ರೂಪ್ ಲೈಫ್ ನಾನು ಆಡಿ ಬಂದಿಲ್ಲ. ನಾವು ಆಗಿನ ಟೈಮ್ ಒಳಗ ಒಂದ್ ಇಡ್ಲಿ ಒಳಗ 6 ಮಂದಿ ತಿಂತಿದ್ವಿ. 6-5 ಮಂದಿ ಸಿಂಗಲ್ ಇಡ್ಲಿ ಒಳಗ 10 ಸತಿ ಸಾಂಬಾರ್ ಹಾಕಿಸ್ಕೊಂತಿದ್ವಣ. ನಮ್ದು ಸ್ಕೂಲ್ ಪ್ರೈಮರಿ ಸ್ಕೂಲ್ ಬಂದ್ಬಿಟ್ಟು ಯುಮಾಲಿನ್ ಹಿಂದ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಹೇಳಿ ಅದ್ರ ಬಾಜುಕು ಉದಯ ಅಣ್ಣ ಅಂತ ಇದ್ದಾವ ಅಣ್ಣ. ಅವನು ಹಿಂಗ ನಮ್ಮ ಹುಡುಗರು ಸಣ್ಣ ಹುಡುಗರು ಮ್ಯಾಗ ಬಾಜು ಪಂಚ ಪ್ರಾಣವ ಹುಡುಗರ ಮ್ಯಾಗ ಅಂತ. ಅವ್ರು 20 ಸತಿ ಕೇಳಿದ್ರು ಸಾಂಬಾರ್ ಹಾಕೋಣ ಡಿಪ್ ಮಾಡಿ ಕೊಡ್ತಿದ್ರಣ್ಣ ಇಡ್ಲಿ. 20 ನಾವ್ ಬರೀ ಸಾಂಬಾರ್ ಕುಡಿಯೋದು, ಬರೀ ಸಾಂಬಾರ್ ಅಣ್ಣ. ಸಾಂಬಾರ್ ರೊಕ್ಕ ಕಮ್ಮಿ ಇರ್ತಿತ್ತು. ₹1 ಹಾಕಣ ಇಡ್ಲಿ. 1 ಹಾಕಣ 20 ಸತಿ ಸಾಂಬಾರ್ ಅಣ್ಣ. ಯಾರು ಕೊಡ್ತಾರಣ್ಣ? 2ನೇ ಸತಿ ಸಿಂಗಲ್ ಇಡ್ಲಿ ಸಾಂಬಾರ್ ಕೇಳಿ ಹೊರದ್ ಕೈ ಕೊಡ್ತಾರ. ಈಗ ಅದ ಸೇಮ್ ಗುಣ ಮಾಡಿದ್ರ ನಾವು ಇಲ್ಲಿ ಅಡ್ಡ ಮಾಡೋಣ ಅಣ್ಣ. ಹುಡುಗರು ಹಚ್ಕೊಂಡ್ರೆ ಸಾಕಣ್ಣ ನಮ್ಗೆ. ಮತ್ ಯಾರೇನ್ ರೊಕ್ಕ ಬರಂಗಿಲ್ಲ, ಏನು ಬರಂಗಿಲ್ಲ ಸತ್ ಮೇಲೆ ಎಲ್ಲ ನಾವೇನ್ ಹಚ್ಕೊಂಡಿರ್ತೀವಣ್ಣ ಅವರ ಬರೋದಣ್ಣ. 4 ಮಂದಿಗೆ ಹಚ್ಕೊಂಡೇವಣ್ಣ. 4 ಮಂದಿ ಬಾಯ ಹೊಂಟಿವಿ ಅಂತಂದ್ರೆ ಈಗ ನಾ ರೋಡ್ ಮ್ಯಾಗ ಹೊಂಟಿ ಅಂತ ಮಂದಿ ಗುರ್ತಾ ಇರ್ತಾರಣ್ಣ. ಬಾಹುಬಲಿ ಅಂತಾರಣ್ಣ. ಬಾಹುಬಲಿ ಅಣ್ಣ ಅಂತ ನನ್ನ ಹೆಸರ ಮರ್ತ್ ಬಿಟ್ರಣ್ಣ. ಈಗ ಬರೀ ಬಾಹುಬಲಿ ಅಂತಾರಣ್ಣ, ಇಲ್ಲ ಡಿಜಿ ಅಣ್ಣ ಅಂತ ಅಂತಾರಣ್ಣ. ಮತ್ತೆ ಅಮೆರಿಕದ ನಿಂತು ಹಿಂಗ್ ಹೋಗ್ತಿರ್ತಾರಣ್ಣ ಕಸ್ಟಮರ್ ಮಂದಿ. ಡಿಜಿ ಅವ್ರ ಅಂಗಡಿ ಇಲ್ಲೇ, ಡಿಜಿ ಅವ್ರ ಅಂಗಡಿ ಇಲ್ಲೇ ಅಂದ್ರೆ ಗುರ್ತಾ ಹಿಡಿಯೋಂಗ ಆಗ್ಯಾನಣ್ಣ ಈಗೀಗ ನಾ. ಈಗ ನಿಮ್ದಿಲ್ಲ ಬಾಹುಬಲಿ ಬಂದಿತ್ತಲ್ಲ ನಿಮ್ದು, ಅವಾಗ ನಿಮ್ಗೆ ಹೆಂಗಿರ್ತೀರಿ? ಅಣ್ಣ ಬಾಳ ಅಂದ್ರ ಬಾಳ ಇದಾತ ನಮಗೂ. ಅಣ್ಣಾನು ಬರ್ತಿದ್ವಿ, ಬಾಹುಬಲಿ ಕೇಳ್ತಿದ್ವಿ. ಇಲ್ಲ ಅಂತಿದ್ದ. ಗ್ಯಾಸ್ ಒಂದು ಸಿಲಿಂಡರ್ ಶಾರ್ಟೇಜ್ ಆದ ಸಂಬಂಧ 20 ದಿನ ಬಂದಾಗಿತ್ತ. ಆಮ್ಯಾಗ ಅವಂಗ್ ಲಾಸ್ ಆದ್ರು ಹುಡುಗರ ಟೇಸ್ಟ್ ಚಲೋ ಐತಿ, ಹುಡುಗರು ತಿಂತಾರ ಅಂತ ಹೇಳಿ ಅವಂಗ್ ಲಾಸ್ ಆದ್ರೂ ಬಾಹುಬಲಿ ನಮಗ್ ಕೊಡ್ತಿದ್ದಣ. ರೈಸ್ ಗ್ಯಾಸ್ ಮೇಲೆ ಮಾಡೋದಕ್ಕ ಒಲಿ ಮೇಲೆ ಮಾಡೋದಕ್ಕ ಸ್ವಲ್ಪ ಟೈಮಿಂಗ್ ಡಿಫ್ರೆನ್ಸ್ ಬಾಳ ಇರ್ತೈತಣ. ಅವಂಗ್ ಲಾಸ್ ಆದ್ರೂ ನಮಗ್ ಬಂದ್ ಬಾಹುಬಲಿ ಕೊಟ್ಟಿದ್ದಾನ ಅಂತ. ಅಷ್ಟ ಇದೈತನ ಬಾಹುಬಲಿ. ಬಾಹುಬಲಿ ಅಂದ್ರೆ ಅಷ್ಟು ಇಷ್ಟ ಬಾಳ ಇಷ್ಟ ಅಣ್ಣ. ಅದಿಲ್ಲ ಅಂತಂದ್ರ ರೈಸ್ ತಿನ್ನಂಗಿಲ್ಲ ಅಣ್ಣ ನಾವಿಲ್ಲಿ ಬಂದ್ರ. ಒಂದ್ ಪ್ಲೇಟ್ನಾಗ 4 ಜನ, 2-3 ಮಂದಿ ಎಲ್ಲ ತಿಂತೋಣ. ₹50 ಒಳಗ ಬಾರು. ಹೌದಾ? ಈಗ ಫಸ್ಟ್ ಟೈಮ್ ಅಣ್ಣ ಬಂದಿದ್ ನೀವು? ಟೇಸ್ಟ್ ಮಾಡಿ ಹೇಳ್ಬೇಕು ನೀವ್ ಹೆಂಗೈತೆ ಅಂತ ಹೇಳೋದು. ನಿಮ್ಗೆ ಹೆಂಗ್ ಜೆನ್ಯೂನ್ ಹೇಳ್ರಿ ಮತ್ತೆ. ಇಷ್ಟಾನು ಏನ್ ಸ್ಪೆಷಲ್ ರೈಸ್ ಇಷ್ಟಾನು ಏನ್ ನಿಮ್ದು ಡಿಸೈನ್ ಅದ ಇದು? ನಮಗ ಬಾಹುಬಲಿ ಬರೀ ಬಾಹುಬಲಿನ ಇಲ್ಲಿ ಬಂದ್ರ 2-3 ಮಂದಿ ಬರ್ತಾನ. ಬಾಹುಬಲಿ ಫಿಕ್ಸ್. ಈಗ ನನಕ ಬಾಹುಬಲಿ ಬಂದಿತ್ತಲ್ಲ, ಅವಾಗ ಸಿಲಿಂಡರ್ ಶಾರ್ಟೇಜ್ ಇತ್ತ. ಅದ್ರ ಸಂಬಂಧ ಆಗು ಕೊಡ್ತಿದ್ದಾನ ಅಣ್ಣ. ಇಲ್ಲ ಸಿದ್ದ ಕೇಳಿದ್ರೆ ಕೊಡ್ತಿದ್ದ. ಅವಾಗ ಇಲ್ಲ ಅಂದಿದ್ರೆ ಏನ್ ಮಾಡ್ತಿದ್ರಿ? ಅವಾಗ ಇಲ್ಲ ಅಂದ್ರೆ ಹೋಗ್ಬಿಡುದು ಸುಮ್ನೆ. ಮತ್ ಬ್ಯಾರೇದ್ ಏನ್ ತಿನ್ನೋದಿಲ್ಲ. ಇಲ್ಲ ಅಂದ್ರು ತಿಂತಿದ್ವಿ ನಾ. ಇಲ್ಲ ಅಂದ್ರೆ ಬ್ಯಾರೇದ್ ಏನ್ರ ತಿಂತಿದ್ರೆ ಹೆಂಗ್ ಟೇಸ್ಟ್ ಹೆಂಗೈತಿ? ಚಲೋ ಐತನ. ಯಾವ ನಿಮ್ ಊರ್ ಯಾವ್ದು? ನಮ್ಮೂರ ತಿರ್ಲಾಪುರ. ತಿರ್ಲಾಪುರ ಎಲ್ಲಿ ಬರೋದು? ತಿರ್ಲಾಪುರ. ಅಲ್ಲಿನ ದಿನ ಅಪ್ ಅಂಡ್ ಡೌನ್ ಮಾಡ್ತಾರೆ ಅಣ್ಣ. ಮತ್ತೆ ಯಾವಾಗ ಕೇಳಿದ್ರು ಉದ್ರಿ ಕೊಡ್ದಾನ. ಒಟ್ಟ ಇಲ್ಲ ನೋಡಲ್ಲ. ನಾವ್ ಅವಾಗ್ಲೇ ತಂದು ಕೊಡೋಕಣ ರೊಕ್ಕ. ಅಲ್ಲಿ ಮಠ ಒಟ್ಟ ಕೇಳೋದ. ರೈಸ್ ಕೊಡಂದ್ರ ರೊಕ್ಕ ಕೇಳಂಗ ರೈಸ್ ಕೊಡೋಣ. ವಾಪಸ್ ನಾವಾಗ್ಲೇ ರೊಕ್ಕ ಕೇಳೋಣ. ಅಷ್ಟು ಚಲೋ. ನಾವಾಗ್ಲೇ ಕೊಡು ಮಟನು ಕೇಳಲ್ಲ ನಾವ್. ಅದೇ ರೊಕ್ಕ ಏನ್ರ ನಾವ್ ಅರ್ಜೆಂಟ್ ಮಾಡ್ಕೊಟ್ರೆ ನಮ್ಮನ್ನ ಬೈದನ. ಏನ್ ಮಾಡ್ತೀವಿ? ಆರಾಮ್ ಕೊಡ್ರಿ, ನಡೀತೈತಿ. ಹಂಗೇನಿಲ್ಲ ನಾವು ಅದಕ್ಕೆ. ನಿಮ್ಮ ಹೆಸರ? ಹೆಸರು ಅಭಿಷೇಕ್. ನಿನ್ನ ಹೆಸರ? ಚಂದ್ರ. ಫುಲ್ ಅಂದ್ರೆ ಫುಲ್ ಬಿಜಿ ಅದಿರಿ ನೋಡಾಕಂತೀವಿ. ಇದು ನೀವು ಒಬ್ಬರ ಮಾಡ ಅಂತೀರಿ ಎಲ್ಲಾ ಕೆಲಸ. ಅವಾಗಿಂದ ನೋಡಾಕಂತೀನಿ ಒಂದ್ 10 ನಿಮಿಷ ಆತ. ಇದ್ರದ್ದು ಎನರ್ಜಿ ನಿಮ್ಗೆ ಎಲ್ಲಿಂದ ಬರ್ತೈತಿ? ಬೆಳಗ್ಗೆಲ್ಲಿಂದ ನೀವು ಸಂಜೆ ಮಟ್ಟ. ಆಮೇಲೆ ಮತ್ತೆ ಇನ್ನೊಂದ್ ಹೇಳಿದ್ರಿ ನೀವು ಎಲ್ಲಾ ಬಾಂಡೆ ಗಿಂಡೆ ನೀವ ತಿಕ್ತಿರಿ, ಕೆಲಸದವ್ರು ಇದ್ರು ನೀವ ತಿಕ್ತಿರಿ, ಬೇರೆದವ್ರು ಕೊಡಂಗಿಲ್ಲ ಅಂತ. ಯಾಕ ಹೆಂಗ್ ಬರ್ತೈತಿ ನಿಮ್ಗೆ ಎನರ್ಜಿ? ಏನಂತ ಎನರ್ಜಿ ಅನ್ನಕೇನಣ್ಣ, ಮನಿ ಒಳಗ ಈಗ ನಮ್ ಮಿಸಸ್ ಆತನ ಬೆಳಿಗ್ಗೆ ಅವ್ರು ಹೆಲ್ಪ್ ಮಾಡ್ತಾರ. ಅವ್ರು ಫುಲ್ ಎನರ್ಜಿನಾಗ ಡಬಲ್ ಕೆಲಸ ಮಾಡ್ತಿರ್ತಾರ ನಮ್ಮ ಮನಿ ಒಳಗ. ಇತ್ತಾಗ ಮನಿದು ನೋಡ್ಬೇಕ, ಇತ್ತಾಗ ನನ್ನ ಅಂಗಡಿದು ನೋಡ್ಬೇಕು. ಅಷ್ಟ ಅವ್ರ ಎನರ್ಜಿ ಅವ್ರ ಅಷ್ಟಲ್ಲಿ ಮೇಂಟೈನ್ ಮಾಡಂತಾರ. ಇನ್ನು ಅಂಗಡಿ ಒಳಗ ನಾನ್ ಪುಸ್ ಆಗ್ಬಾರ್ದು. ಸೊ ಅದರ ಸಂಬಂಧ ಅವ್ರದೊಂದು ಪ್ರೀತಿ ಇರ್ಲಿಂತ ನಂಗೆ ಏನ್ ಕಳಿಸಿ ಕೊಡ್ತಾರ ನಮ್ಮ ಮನಿಲಿಂದ ನಕ್ಕೊಂದ್ ಕಳಿಸಿ ಕೊಡ್ತಾರಲ್ಲ, ಅದ ಒಂದು ಎನರ್ಜಿ ನೋಡ. ಇಲ್ಲಿಂದ ಹೋದ ಕೂಡ ನಕ್ಕೊಂತಿರ್ಬೇಕು. ಹೌದೌದು. ಮನೆಗೆ ಹೋದ್ಮೇಲೆ ಖುಷಿಲೇ ಮಾತಾಡ್ತಾರ. ನಾವ್ ಒಟ್ಟ ಯಾವ್ದು ಜಗಳದ ಗೀಗದ ಅಂದ್ರ ಏನೋ ಒಂದ್ ಆತ ಇಂತ ಒಟ್ಟ ಮಾತಾಡ
ಬಂದ್ಮೇಲೆ ಬಂದ್ರಿ ಹೆಂಗಾತ ವ್ಯಾಪಾರ ಚಲೋ ಆತ ಇಲ್ಲಿ ಡಲ್ ಐತಂತ ಹೌದಾ ಆಯ್ತು ನಾಳೆ ಹಾಕೈತಿ ಈ ತರ ಒಂದು ಭರೋಸಾ ಕೊಡ್ತಾರೆ ನಮ್ಮ ಮನೆಯೊಳಗೆ. ಮಮ್ಮಿ ಆತ ನಮ್ ಮಿಸಸ್ ಆತನ ಭರೋಸಾ ಇವತ್ತಿಗಾದ್ರು ಅವ್ರು ಕೊಟ್ಕೊಂತ ಬಂದಾರಣ. ಅವ್ರ ಭರೋಸಾಕ್ ನಾನಂತೂ ಇನ್ನೂ ಮಟ್ಟ ಎಲ್ಲೂ ಸೋತಿಲ್ಲಣ ಅವ್ರ ಭರೋಸಾ. ಆಮೇಲೆ ನಿಮ್ದು ಇನ್ನೊಂದು ಸ್ಪೆಷಲ್ ಮಸಾಲಾದ ಬಗ್ಗೆ ಹೇಳ್ಬೇಕು. ಇದ ಮಸಾಲ ಮಮ್ಮಿದ ಅಂತ ಹೇಳಿದ್ರೆ ಹಾ. ಸೀಕ್ರೆಟ್. ಈ ಮಸಾಲ ಹೆಂಗಂತಂದ್ರಣ ಗರಂ ಮಸಾಲ ಅಂತ ಒಂದ್ ಅಂಗಡಿಲಿಂದ ತರ್ತೇನಣ್ಣ ನಾನು. ಸೊ ಅದಕ್ಕೆ ಒಂದಿಷ್ಟು ಇಂಗ್ರೀಡಿಯೆಂಟ್ಸ್ ನಾವು ಅದಕ್ಕೆ ಹಾಕ್ತೇವಣ್ಣ ಮನೆಯಿಂದ. ಮನ್ಯಾಗ ಮಮ್ಮಿಯವರು ಒಂದ್ ಸ್ವಲ್ಪ ನಾನ್ ವೆಜ್ ಈಗ ಗರಂ ಮಸಾಲ ಮಾಡ್ತಾರೆ. ಮಮ್ಮಿಯವ್ರದ ಕೈ ರುಚಿ ಹೆಂಗ ಅಂತಂದ್ರೆ ನಾನ್ ವೆಜ್ ಒಳಗೆ ಮಾತ್ರ ಎತ್ತಿದ್ಕೆ ಅಣ್ಣ ಮಮ್ಮಿದ್. ಏನೋ ಒಂದ್ ಕೊಡ್ರಿ ನೀವು ಅದನ್ನ ಬಂಗಾರದಂಗ್ ಮಾಡಿ ಕೊಡ್ತಾರೆ ಐಟಮ್. ಸೊ ಅದನ್ನ ನಮಗೆ ಅದನ್ನ ಹೇಳಿಕೊಟ್ಟಿದ್ದಾನ ಅದನ್ನ ನಾವು ಇವತ್ತಿಗಾದ್ರೂ ಅದನ್ನ ಪಾಲಿಸ್ಬೇಕು. ಅದರದ ಮ್ಯಾಜಿಕ್ ಆ ರೈಸ್ ಇದೆ. ಅದೇನು ಮಸಾಲ ಹಾಕ್ತೇವಣ್ಣ ರೋಸ್ಟೆಡ್ ಮಸಾಲ ನಮ್ದಿದೆ ಮ್ಯಾಗ ಹಾಕ್ತೇವಣ್ಣ ನನ್ನ ರೈಸಿಗೆ. ಸೊ ಇದು ನಮಗೆ ಫ್ಲೇವರ್ ಇನ್ನೂ ಜಾಸ್ತಿ ಕೊಡಲ್ಲ. ಇದು ಒಂದ ಮಸಾಲ 3 ಟೈಪ್ ಫ್ಲೇವರ್ ಮಾಡ್ಬೋದಣ್ಣ ಆ ಟೈಪ್ ಮಸಾಲ. ಮೊದಲಲ್ಲಿ ಕುಷ್ಕಾದ ಐತೆ ಅಂತ ಹೇಳಿದ್ರು ನೀವು. ಹಾ ನಮ್ಮ ಮ್ಯಾದ್ರೋಣಿ ಒಳಗ ಕುಷ್ಕಾದಿತ್ತಣ್ಣ ಅಲ್ಲಿ. ಅಲ್ಲೇ ನಮ್ಮ ಮಾಮಾರ್ ಇರ್ತಿದ್ರು ನಮ್ಮ ಮಾಮಾರ್ ನಡೆಸ್ತಿದ್ರು. ಅಲ್ಲೂ ಕಸ್ಟಮರ್ ವೆಜ್ ಊಟ ಕಸ್ಟಮರ್ ಮಮ್ಮಿನ ಮಾಡ್ತಿರಲ್ಲ. ಅಲ್ಲೂ ಮಮ್ಮಿ ಅಡಿಗೆ ಮಾಡ್ತಿದ್ರು. ವೆಜ್ ಊಟ ಕಸ್ಟಮರ್ ಆ ಟೈಪ್ ಅಣ್ಣ. ಅಂದ್ರ ಪ್ಲೇನ್ ಕುಷ್ಕಾ ಮಾಡ್ತಿದ್ರ ನಮ್ಮ ಮಮ್ಮಿ. ಬರೀ ಪ್ಲೇಟಿಂಗ್ ಸರಿಸಿ ಹಿಂಗ್ ಇಟ್ವಿ ಅಂತ ಸಾಕು ಸ್ಮೆಲ್ಲಿಗೆ ಪಟ್ 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 ಐಟಮ್ ಖಾಲಿ ಅಣ್ಣ ಮುಗಿತಾ ಮತ್ ಮಾಡ್ಕೊಂಡ್ ಬರೋದು ನಮ್ಮ ಮನೇಲಿಂದ. ಆತರ ಮಮ್ಮಿ ಅವ್ರದ್ದು. ಇಲ್ಲಿ ಮೊದಲು ನೀವು ಗ್ರೇವಿ ಮಾಡ್ತಿದ್ರಂತ. ಹಾ ನಾ ಮೊದ್ಲ ಕುಷ್ಕಾ ಬಿರಿಯಾನಿ ಆಮೇಲೆ ಗ್ರೇವಿ ಮಾಡ್ತಿದ್ದೆ ಅಣ್ಣ. ಬರೀ ಗ್ರೇವಿನ ತಗೊಂತಿದ್ರ. ಹೌದೌದಣ್ಣ. ಅವಾಗ ಅನ್ಲಿಮಿಟೆಡ್ ರೈಸ್ ಇತ್ತಣ್ಣ. 40 ರೂಪಾಯಿ ಕುಷ್ಕಾ ಅಣ್ಣ. ಒಂದ್ಸತಿ ಕುಷ್ಕಾ ತಗೊಂಡ ಮೇಲೆ ಹೊಟ್ಟಿ ತುಂಬಾ ಮಟ ತಿನ್ರಿ. ಅನ್ಲಿಮಿಟೆಡ್ ರೈಸ್ ಶೇರ್ವ ಅನ್ಲಿಮಿಟೆಡ್ ಪೀಸು ಕಬಾಬು ಎಗ್ ತಗೊಂಡ್ರಿ ಅಂತ ಎಕ್ಸ್ಟ್ರಾ ಚಾರ್ಜ್ ಇತ್ತು. ರೈಸ್ ಅನ್ಲಿಮಿಟೆಡ್ ಅಣ್ಣ. ಏನಿಲ್ಲ ನನಗ್ ಸಿಗೋದು ಕಮ್ಮಿ ರೇಟ್ನಾಗ ಒಂದ್ ಅಕ್ಕಿ ಪಾಕೆಟ್ ಸಿಗ್ತೈತಣ್ಣ. ಆ ಅಕ್ಕಿ ಪಾಕೆಟ್ ಒಳಗೆ ಎಷ್ಟು ಮಂದಿ ಹೊಟ್ಟಿ ತುಂಬಿಸ್ಬೇಕು ತುಂಬಿಸ್ಬಿಡ್ತಾನ. ಇದ್ರು ಅಷ್ಟೇ ಅಣ್ಣ ಇರ್ಲಿಲ್ಲ ಅಂದ್ರೂ ಅಷ್ಟೇ. ಆಗಿನ ಟೈಮ್ನಾಗ ತ್ರಾಸ್ ಭಾಳ ಇತ್ತಣ್ಣ. ಈಗ ಒಂದ್ ಸ್ವಲ್ಪ ಏನಣ್ಣ ಎಲ್ಲಾ ಹುಡುಗರು ಸೇರಿ ನಂಗೆ ಒಂದ್ ಸ್ವಲ್ಪ ಕೈ ಹಿಡ್ದಾರ. ಬಟ್ಟಿಗೆ ಎಲ್ಲ ಐತ್ ನೋಡ ಇಷ್ಟಂತೂ ಐತಣ್ಣ. ಇದ್ರ ಮ್ಯಾಗಂತೂ ಇನ್ನೂ ಆಸ್ತಿ ಗೀಸ್ತಿ ಏನು ಮಾಡಿಲ್ಲಣ್ಣ. ಆಮೇಲೆ ಅದು ಬಾಂಡೆ ತೊಳೆದು ಅಂತ ಹೇಳಿದ್ರಿ ನೀವು. ಹಾಗೆ ಬಾಂಡೆ ಅಂದ್ರೆ ನನಗೆ ಬಾಂಡೆ ತೊಳೆದು ಇಷ್ಟ ಬಾಣ ಅಣ್ಣ. ಯಾಕಂತಂದ್ರೆ ನಾ ಬ್ಯಾಚುಲರ್ ಮೊದ್ಲು ಮನ್ಯಾಗ ಇದ್ವಿ ಅವಾಗೆಲ್ಲ ಮನ್ಯಾಗ ಬಾಂಡೆ ನಾನಾ ತೊಳಿತಿದ್ವಿ. ಇಲ್ಲಿ ಬಂದ್ಮೇಲೆ ಬಾಂಡೆ ಯಾಕೆ ತೊಳ್ಯಾಕ್ ಕೊಡಂಗಿಲ್ಲ ಅಂತಂದ್ರಣ್ಣ ನೆಕ್ಸ್ಟ್ ಡೇ ನಾ ಅಡಿಗೆ ಮಾಡ್ಬೇಕಾರೆ ಬಾಂಡೆ ಒಳಗೆ ಏನು ನನಗೆ ಒಂದ್ ಸ್ವಲ್ಪ ಡಿಫ್ರೆನ್ಸ್ ಅನಿಸ್ಬಾರ್ದಣ್ಣ. ನೀನ್ ಇರ್ಬೇಕ ನನಗೆ ನೀಟ್ ಅಣ್ಣ. ಒಟ್ಟ ನಾ ಏನೋ ಮಾಡಿ ಒಟ್ಟು ನನಗೆ ಸಫಿಶಿಯಂಟ್ ಆಗ್ಬೇಕು. ಮುಂಜಾನೆ ಎಲ್ಲ ಮಾಡೇನಂತಂದ್ರು ಸಂಜೆಗ್ ಬಾಂಡೆ ತಿಕ್ಕೋದು ಬಿಡಂಗಿಲ್ಲ. ಬೇಕಾದ್ರು ಬಾ ಮಂದಿ ಬಂದು ಹೆಲ್ಪ್ ಮಾಡ್ತೀನಿ ಹೆಲ್ಪ್ ಮಾಡ್ತೀನಿ ನಮ್ ಕೆಲಸ ನಾ ಮಾಡ್ತೀನಿ. ಅದೇನೋ ಅಂತಾರಲ್ಲ ಅದ ಯಾರ್ಯಾರು ಮಾಡಿದ್ ನಮ್ಗೆ ಸೇರಂಗಿಲ್ಲ. ಇಲ್ಲ ಅಣ್ಣ ಕಸದಲ್ಲಿ ರಸ ಅಂತಾರಲ್ಲ ಅಣ್ಣ ಹಂಗಣ. ಅದು ಕಸದೊಳಗ ರಸ ಇದ್ದಂಗ ಅದು. ಈಗ ಅದಕ್ಕೆ ಎಲ್ಲರೂ ಕಸ ಅಂತ ತಿಕ್ಕೊಂತಾರ. ಬಟ್ ಅದ ನಮ್ಗೆ ಅದನ್ನೇನ್ ತಿಕ್ತೇವಣ ಅಲ್ಲಿ ದುಡ್ದಂಗಣ ನಾವು ಪಕ್ಕ ದುಡ್ದಂಗ ಅಂದ್ರೆ ಬಾಂಡೆ ತಿಕ್ಕದಲ್ಲೇನ. ಬೆಳಿಗ್ಗೆ ಕಸ ಏನ್ ಹೊಡಿತೀವಿ ಸಂಜೆಕೇನ್ ಬಾಂಡೆ ತಿಕ್ತೇವಣ ಪಕ್ಕ ದುಡಿಮೆ ಅಂದ್ರೆ ಅಲ್ಲಿ ಇರ್ತೇವ. ನಾವ್ ಇದೇನ್ ವ್ಯಾಪಾರ ಮಾಡಿ ಕಸ್ಟಮರ್ ಜೊತೆ ಏನ್ ಇದನ್ ಮಾಡ್ತೇವಲ್ಲ ಅದ್ರದ್ದು ಒಟ್ಟ ಬರಂಗ ದುಡಿಮೆ. ಯಾವಾಗ ನಾವು ಬಾಂಡೆ ತಿಕ್ತೇವ ನೋಡೋಣ ಓನರ್ ಆಗಿ ಯಾವಾಗ ನಾವು ಬಾಂಡೆ ತೊಳ್ಯಾಕ್ ಕುಂದಿರ್ತೇವಲ್ಲ ಪ್ಯೂರ್ ದುಡಿಮೆ ಅನ್ನೋದು ಅದ. ಈಗ ನಾವ್ ಕೆಲಸದವ್ರು ಅದಾರ ಅಂತೇಳಿ ನಮ್ದೆಲ್ಲ ಮುಗಿತ್ ಸೈಡ್ ಸರದ. ನಮಗೊಂದ್ ನಿಮ್ ಬಗ್ಗೆ ಏನ್ ಇಷ್ಟ ಆಗಿತ್ತು ನೀವು 11 ಗಂಟೆಯಿಂದ ಸಂಜೆ ಮಟ್ಟ ಇದ ಸ್ಮೈಲ್ ನೀವು ಮೇಂಟೈನ್ ಹೌದು ಎಲ್ಲಾರ ಜೊತೆ ನಕ್ಕೊಂತಿರ್ಬೇಕ. ಇಲ್ಲಣ್ಣ ಇಲ್ಲ ಆಲ್ ಟೈಪ್ ಕಸ್ಟಮರ್ ಬರ್ತಾರ. ಹುಡುಕ್ತಾರ ಅವ್ರು ಇವ್ರು ಅಡ್ಡ ಚಿಡ್ಡ ಮಾತಾಡೋರು ಎಲ್ಲಾರು ಆಯ್ತಣ ಬೇಕಣ ಅದ ನೋಡಂದೆ ನಾನು. ಏನಿಲ್ಲಣ್ಣ ಅವ್ರ ಜೊತೆ ನಾವು ನಕ್ಕೊಂತಿದ್ವಿ. ನಮ್ದೇನಣ್ಣ ನಗಸೋದು ನಗೋದು. ಇದೊಂದು ನಮ್ಮ ಅಪ್ಪಾರ್ದೊಂದು ಫಿಲಾಸಫಿ ಅಣ್ಣ. ನಮ್ಮ ಪಪ್ಪ ಕಂಡಕ್ಟರ್ ಇದ್ರಣ್ಣ. ಅವ್ರು ಬಸ್ ಒಳಗೆ ಹುಡುಗರು ಯಾರು ಅಳಾಕ್ ಕುಂತ್ರ ಎತ್ಕೊಂಡ್ ಟಿಕೆಟ್ ಕೊಡ್ತಿದ್ರಂತ. ಹುಡುಗರು ಅಳಬೇಕು ಅಳಾಕ್ ಕುಂತ್ರ ಅಂತಂದ್ರೆ ಅವ್ರಿಗೆ ಎತ್ಕೊಂಡು ಹಾಡಾಡ್ಕೊತ. ಪಪ್ಪ ಅವ್ರ ಧಾರವಾಡ ಕಲಾಭವನ ಆರ್ಕೆಸ್ಟ್ರಾ ಒಳಗೆ ಹಾಡಾಡ್ತಿದ್ರು. ಡ್ಯೂಟಿ ಮುಗಿದ್ಮೇಲೆ ಸಂಜೆ ಕಾಲ ಹಾಡಾಡಕ್ ಹೋಗಿದ್ರು. ಸೊ ಇದನ್ನ ನನ್ಗೆ ಒಂದ್ ಸ್ವಲ್ಪ ಶಾಖ ಬಡದೈತೆ ಅಂತ ಮನ್ಯಾಗಿನವ್ರು ಹೇಳ್ತಾರೆ ನಿಮ್ಮಪ್ಪ ಇದ್ದಂಗದಿ ನಿಮ್ಮಪ್ಪ ಇದ್ದಂಗದಿ ಅಂತ ಹೇಳಿ. ಸೊ ಹಿಂಗ ಅದನ್ನ ಹೇಳೋದಕ್ಕೆ ಇವತ್ತು ನನ್ನ ಕೈ ಮ್ಯಾಗ ಡಿಜಿ ಅಂತೇಳಿ ಹಾಕ್ಸೇನೆ. ಫುಲ್ ಫೇಮಸ್ ಆಗ್ಬಿಟ್ಟಿದೆ. ಅದ ಡಿಜಿ ಅಂತೇಳಿ ಫೇಮಸ್ ಆಗಿತ್ತು. ಇನ್ನು ಬೆಳೆದೈತಿ ಇನ್ನು ಬೆಳಿಬೇಕು. ನೀವು ಬೆಳಿತೈತಲ್ಲ ಬೆಳಿಬೇಕು. ನಮ್ಮ ಆಸೆ ಎಲ್ಲ ನಿಮ್ದು ಆಶೀರ್ವಾದ ಅಣ್ಣ. ಬಂದ್ ಹಿಂಗ ವಿಡಿಯೋ ಮಾಡಿಲ್ಲ ಅಣ್ಣ ಯಾರು ಫಸ್ಟ್ ಟೈಮ್. ಇದಕ್ಕ ನಮ್ಗೆ ಇಷ್ಟು ನಿಮ್ದು ಟೇಸ್ಟ್ ಸೇರೈತೆ ಅಂತ ಹೇಳಿ ನಾನಾಗಿ ಬಂದ್ ವಿಡಿಯೋ ಮಾಡಬಹುದು. ಇದಕ್ಕಂದ್ರೆ ನೀವು ಬೆಳಿಬೇಕ ಅಂತ ಹೇಳಿ ಮಂದಿ ಗುರ್ತಾಗ್ಬೇಕ. ನೀವ್ ಹೇಳ್ರಿ ಮಂದಿ ಒಂದ್ ಮಾತ ಬಂದ್ ಟೇಸ್ಟ್ ಮಾಡ್ರಿ ಅಂತ ಹೇಳಿ. ಏನಿಲ್ರಿ ನಾನಂತೂ ಪ್ರೀತಿ ವಿಶ್ವಾಸದಿಂದ ಅಡಿಗೆ ಮಾಡ್ತೀನಿ. ಬಂದೊಮ್ಮೆ ರುಚಿ ನೋಡ್ರಿ. ಚಲೋ ಇತ್ತು ಹರಸ್ರಿ. ಚಲೋ ಇಲ್ಲ ಅಂತಂದ್ರು ಹರಸ್ರಿ. ಇನ್ನು ಚಲೋ ಮಾಡಂತೆ ಹರಸ್ರಿ. ನಾ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೊಳಕ್ ನಾನ್ ಟ್ರೈ ಮಾಡ್ತೇನ್ರಿ. ಫೀಡ್ಬ್ಯಾಕ್ ಕೊಡ್ರಿ ಬರ್ರಿ. DJ ಎಗ್ ರೈಸ್ KMC ಹಿಂದೈತಿ.